ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಬೆಳಿಗ್ಗೆ 9:45 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರದ್ದು ತಿಂಡಿ ಆಯಿತಾ? ನಂದು ತಿಂಡಿ ಆಯಿತು. ಇವತ್ತು ಯಾವ ವಾರ ಅಂದರೆ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಇವತ್ತು ಹೊಲಕ್ಕೆ ಬಂದಿದ್ದೆ. ಏನಕ್ಕೋಸ್ಕರ ಇಲ್ಲಿ ನಮ್ಮ ಲಕ್ಷ್ಮಿ ಗೌರಿ ಮೇಯ್ತಾವ್ರ, ಅವ್ರನ್ನ ನೋಡ್ಕೊಳಕ್ಕೆ ಬಂದೀನಿ. ನಮ್ಮ ಅತ್ತ ಸ್ವಲ್ಪ ಮನೆಗೆ ಹೋಗಿದ್ದು ಬರ್ತೀನಿ ನೋಡ್ಕೊಬಾ ಅಂದರು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹೊತ್ತಾನೆ ಅಂದ್ಬಿಟ್ಟು ಇಲ್ಲಿ ಕುಂತೀನಿ ಹೊಲದಲ್ಲಿ. ಬ್ಲಾಗ್ನ ಸ್ಟಾರ್ಟ್ ಅಂದ್ಬಿಟ್ಟು ಮಾಡೀನಿ. ತಿಂಡಿ ಆಯಿತು. ಇವಾಗ ನಮ್ಮ ಲಕ್ಷ್ಮಿ ಗೌರಿ ಮೇಯ್ತಾವ್ರ. ಇದು ನಮ್ಮದು ಹೊಲ, ಟೊಮಾಟೊ ಹೊಲ. ಎಲ್ಲ ಕೂಳ ಆಗ್ಬಿಡ್ತು. ಕೂಳ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಅವ ಟೊಮೊಟೊ ರೈಟೇ ಇಲ್ಲ. ಶನಿವಾರ ಹಾಕಿದ್ದು ಕಳಿಸಿದ್ದು ಟೊಮೊಟೊ ಹೋಗೇ ಇಲ್ವಂತ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾವು ಟೊಮಟೊನೇ ಕೂದಿಲ್ಲ. ಏನಕ್ಕೋಸ್ಕರ ಬಾಡ್ಗ ವೇಸ್ಟ್ ಅಲ್ವಾ, ಬ್ಯಾಡ್ಗ ಕೈನಿಂದ ಕೊಡ್ಬೇಕಾಯ್ತು. ಅದಕ್ಕೋಸ್ಕರ ನಾವು ಟೊಮಟೊನೇ ಕೂದಿಲ್ಲ. ಫುಲ್ ಲಾಸ್ ಆಗ್ಬಿಡ್ತು. ಎಷ್ಟೊಂದು ಖರ್ಚು ಮಾಡಿದ್ನೋ ಗೊತ್ತೈತ್ಕ ಟೊಮೊಟೊಕ್ಕೆ ಸ್ವಲ್ಪನೂ ಲಾಭನೇ ಸಿಕ್ಕಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ನಾನು ಇಲ್ಲಿ ಕರ್ಬೇವಿನ ಗಿಡ ಇತ್ತು, ಕರ್ಬೇವಿನ ಗಿಡನ ಸೊಪ್ಪನ್ನ ಕಿತ್ಕೊಂಡು ತಿಂತಿದ್ದೆ. ಇವಾಗ ಮನೆಗೆ ಹೋಯ್ತಾವನಿ ನಾನು. ನಮ್ಮ ಅತ್ತೆ ಬರ್ತಾರ. ಇವಾಗ ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊ ಹೋಯ್ತೀನಿ ತಿನ್ನೋಕೆ. ಒಣಗಿರೋದು ತಿನ್ನೋಕ್ಕಾಗಲ್ಲ, ಅದಕ್ಕೆ ಹಸಿದನ್ನೇ ಕಿತ್ಕೊ ತಿನ್ಕೊಯ್ತಾವನಿ. ಇದು ನಮ್ಮದು ತೆಂಗಿನ ತೋಟ. ಆರಂಭ ಹೊಡೆದು ಬಿಟ್ಟಿವಿ. ಇಲ್ಲಿಗೂ ಬೀನಿಸು, ಟೊಮೊಟೊ ಮತ್ತು ಬದನ 3 ಹಾಕ್ಬೇಕಂತ ಅದಕ್ಕೆ ಆರಂಭ ಹೊಡೆದು ಬಿಟ್ಟಾರ. ಇವಾಗ ಮನೆಗೆ ಹೋಯ್ತಾವನಿ. ಮನೇಲಿ ಬೇಕಾದಷ್ಟು ಕೆಲಸ ಬಿದ್ದವ. ಪಾತ್ರೆ ಬೆಳಗಬೇಕು, ಬಟ್ಟೆ ಒಗಿಬೇಕು. ಪಾತ್ರೆ ಬೆಳಗಕ್ಕೆ ನೀರವ, ಬಟ್ಟೆ ಒಗ್ಯಕ್ಕೆ ನೀರಿಲ್ಲ. ಯಾಕಂದರೆ ಇನ್ನೂ ಕರೆಂಟೇ ಬಂದಿಲ್ಲ. ಮೋಟ್ರ್ ಲೈನ್ ಇವತ್ತು ಮನೇಲೇನೂ ಇಲ್ಲ, 2 ಲೈನು ಇಲ್ಲ. ಅದಕ್ಕೋಸ್ಕರ ಪಾತ್ರೆ ಬೆಳಗಕ್ಕೇನು ತೊಳೆದಾಕ್ಬಿಟ್ನಿ. ಇದು ಬದನವಲ್ಲ, ನಮ್ಮದು ಬದನೆಕಾವಲ್ಲ. ನೆನ್ನೆ ಕೂದ್ಮಲ್ಲ, ಅದೇ 2 ಮೂಟ ಆಯಿತು ನೆನ್ನೆ. ನನಗೂ ಇದು ನಮ್ಮದು ಕೊಟ್ಕ, ಹಸು ಕಟ್ಟಾಕ್ತೀವಲ್ಲ ಅದ್ರ ಕೊಟ್ಕ. ಎಷ್ಟು ನಾನು ಕೆಲಸನೆಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಇವಾಗ ನಾನು ಟೈಮ್ ಬಂದು 12:45 ಆಗದ. 12:45 ನಾನು ಇವಾಗ ಟೊಮೊಟೊ ದಾರನ ಕಟ್ ಮಾಡ್ತಾವನಿ. ಏನಕ್ಕಪ್ಪ ಅಂದರೆ ಟೊಮೊಟೊ ಕೂಳಾಗೋಯ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಸಲ್ಟ್ ಹಾಕ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಫುಲ್ ಬಿಸಿಲು ಹೊಡಿತದ. ನಂಗೆ ಬೇರೆ ಕಿವಿ ನೋವು. ಏನು ಮಾಡಲಿ ಅನಿಸ್ಬಿಟ್ಟದ. ಕೆಲಸ ಮಾಡಿದ್ರೆ ಇವನ ಕಾಲದಲ್ಲಿ ಬೆಲೆ ಜಾಸ್ತಿ. ನೋವು ಅಂತ ಕೂತ್ಕೊಂಡ್ರೆ ಯಾರು ಬೆಲೆ ಕೊಡಲ್ಲ. ಕೆಲಸ ಮಾಡಬೇಕು, ಬೆಲೆನೂ ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಫುಲ್ ಬಿಸಿಲು ನೋಡಿ, ಎಷ್ಟು ಬಿಸಿಲು ನೋಡಿ. ಬರಲಿ ಬಿಡಿ ನೋಡಿ. ನಮ್ಮ ಕರುನ ನಮ್ಮ ಮಗ ಅಟ್ಕ ಬತ್ತಾವನ. ಅದು ಕೈಗೆ ಸಿಕ್ಕಲಿಲ್ಲ ನನ್ನ ಕೈಗೆ. ನನ್ನ ಮಗ ಹೋಗಿ ಅಟ್ಕ ಬಂದಾನ ನೋಡಿ. ನನ್ನ ಮಗನೇ ಇದ್ರೆ ನನಗೆ ಎಷ್ಟೋ ಕೆಲಸ ಮಾಡಿಕೊಡ್ತಾನೆ. ನನ್ನ ಮಗನೇ ಕಷ್ಟಪಟ್ಟು ಅಟ್ಕ ಬಂದಿಂದ ಅಲ್ಲಿ ಹೋಗಿ ನಿಂತದ ನೋಡಿ ಬದ್ನ ಹೊಲದಲ್ಲಿ. ಅಯ್ಯೋ ಜಾಣ ನೀನು. ಅದು ನೋಡು ಅಲ್ಲೋಗಿ ನಿಂತದ. ನಿಂತಿರ್ಲಿ ಇರು ಬದಲಿ. ಕರು ಅಂತೂ ನಮ್ಮ ಕೈಗೆ ಸಿಗ್ತೇ ಇಲ್ಲ ನೋಡಿ. ಈಗ ಸಿಕ್ತು, ಹಿಡ್ಕೊ ಬಂದು ಕೊಟ್ಕೊಳಕ್ಕೆ ಕೊಡಾಕ್ಬಿಟ್ಟು ಎಳ್ಕೊ ಬಂದು ಈಗ ನೀರು ಕುಡಿಸ್ತೀನಿ. ಹರಿ ಕುಡಿ. ಹೈರ್ ಕಡ್ಡಿಲಿ ತಕ್ಕ ಎದ್ರಸ ನೋಡಿ. ಟೊಮೆಟೊ ದಾರ ಕುಯ್ತಾವನಿ. ಈ ದಾರ ಅದಲ್ಲ, ಈ ದಾರನ ಕೂದಾಕ್ಬಿಡ್ಬೇಕು. ಕುಯ್ಯೋದು ಒಂದ್ಸರಿ, ಕಟ್ಟೋದು ಒಂದ್ಸರಿ. ಅಯ್ಯೋ ರೈತರ ಜೀವನ ಎಷ್ಟು ಕಷ್ಟ ನೋಡಿ. ಅಷ್ಟಕ್ಕೂ ಬೆಲೆನೂ ಸಿಗೋಲ್ಲ. ಎಷ್ಟು ಕಷ್ಟಪಟ್ಟೋದ್ರೂ ಬೆಲೆನೂ ಸಿಗೋಲ್ಲ. ಏನಕ್ಕೆ ಮಾಡಬೇಕು ಅನ್ಸ್ಬಿಟ್ಟು ಬೇಜಾರಾಗ್ಬಿಡುತ್ತೆ. ಇನ್ನೂ 2 ಬೀಡ್ 3 ಬೀಡ್ ಸಿಕ್ಕೋದು ಇದು ಟೊಮೊಟೊ.
ರೇಟೇ ಇಲ್ಲ, ಬರೀ 5 ರೂಪಾಯಿ ಅಂತ. ನಾವು ಶನಿವಾರ ಹಾಕಿಟ್ಟು ಟೊಮೊಟೊ ಮಾರ್ಕೆಟಲ್ಲಿ ಹೋಗೇ ಇಲ್ವಂತ. ಇನ್ನು ಕೊಳ್ತ್ಕೊಬಿಟ್ಟಿದ್ದೇನೆ ಇಷ್ಟೊದ್ದೇನೆ ಅಂತ ಕೊಳ್ತ್ಕೊಂಡಿರ್ಬೋದು. ಅದಕ್ಕೋಸ್ಕರ ಕೂದಾಕ್ತಾವಿ ದಾರನ. ಇದು ಫಸಲು ಮಾಡೋದು ಏನು ಫಸಲು ಮಾಡ್ತೀವಿ ಅಂದ್ರೆ ಕೋಸು ಹಾಕ್ತೀವಿ. ಅದಕ್ಕೋಸ್ಕರ ಪಟಪಟನ್ ಕೂದಾಕ್ಬಿಡು ಅಂತ ಅಂದರು. ಆಗಲ್ಲ ನಮ್ಮ ಕೈಲಿ ಅಂದ್ರೆ ಕೇಳಲ್ಲ ಅವರು. ಇವಾಗ ಈ ದಾರನ ಕೂದಾಕ್ಬಿಟ್ಟು ಆಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅನ್ನ ಸಾಂಬಾರು ಮಾಡಿಬಿಟ್ಟು ಬಂದೀನಿ. ಹಸಿ ಕಾಳು ಸಾಂಬಾರು ಅನ್ನ ಮಾಡಿಬಿಟ್ಟು ಬಂದು ಇವಾಗ ಈ ದಾರ ಕೂದ್ಬಿಟ್ಟು ಹೋಯ್ತೀನಿ. ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಮಮ್ಮಿ ಇವತ್ತು ದಾರ ಅದೇ ನೋಡಿ ಹೆಂಗೆ ಹಳೆ ಕರಿ ಮೊಕ್ಕ ಇವತ್ತು ಹೊರಗೆ ಬಂದ್ಬಿಟ್ಟು ಕರ್ಗಾಗ್ಬಿಟ್ಟಿನಿ. ಇವತ್ತು ಅಷ್ಟಿನಿಂದ ಹೊರಗೆ ಬಂದಿರಲಿಲ್ಲ. ಇಲ್ಲಿ ನೋಡಿ ಹೆಂಗಿದೆ ಮೊಕ್ಕ ನೋಡಿ. ಯಾವಾಗಲೂ ಮನೇಲೆ ಇರೋಕ್ಕಾಗಲ್ಲ, ಹೊಲದಲ್ಲೂ ಮಾಡಬೇಕು. ಫ್ರೆಂಡ್ಸ್ ಅಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗನ ದಾರಕ್ಕೆ ಬರ್ತೀನಿ ಇವತ್ತು. ನೋಡಿ ಹೆಂಗಿದ್ದಾರೆ ಕರಿ ಮೊಕ್ಕ. ನೀನು ತೋರಿಸ್ತಿದ್ದಾನು ಬಾಯ್ ಅಂತಾರ ಬಿಸಿಲಲ್ಲಿ ಏನು ಮಾಡೋದು. ಕುಯ್ತಾವಿ ಮತ್ತು ಆ ಕಡೆ ಕುಯ್ತಾವಣ, ಈ ಕಡೆ ಕುಯ್ತಾವನಿ. 4 ಸಾಲು ಕೂದೋದು ನಾನು. 5 ಸಾಲು ಹಿಡ್ಕೊಂಡ್ರೆ 5ನೇ ಸಾಲು ಆಯ್ತಾಳ. ಸುಮಾರು ದಿನ ಆಯಿತು ಹೊಲ್ದಲ್ಲಿ ಕೆಲಸ ಮಾಡಿ. ಒಂದು 10 ತಿಂಗಳಾಯಿತು ನಾವು ಹೊಲ್ದಲ್ಲಿ ಕೆಲಸ ಮಾಡಿ. 10 ತಿಂಗಳಿಂದ ಮಾಡಿಲ್ಲದೆ ಇವಾಗ 5 ನಿಮಿಷನೂ ಮಾಡೋಕ್ಕಾಯ್ತಾಯಿಲ್ಲ, ಬಿಸಿಲನ್ನು ತಡೆಯೋಕ್ಕಾಯ್ತಾಯಿಲ್ಲ. ನೋಡಿ ನನ್ನ ಮಕ್ಕ ಯಾವ ರೀತಿ ಆಗ್ಬಿಟ್ಟದ ಇವತ್ತು. ನನ್ನ ಮಗ ಸೀರೆಕಾಯಿ ಕೆಸ್ಕೊಬತ್ತಾನ. ಸಮ ತೋರಿಸಿ ಆ ಪಟ್ಟಿ ಇದು ದಪ್ಪಗ್ಯಾವ ತೋರಿಸಿ. ನೋಡಿ ಫ್ರೆಂಡ್ಸ್, ನಮ್ಮ ಹೊಲದಲ್ಲಿ ಸೀಬೆಕಾಯಿ ಬಿಟ್ಟವ. ಸೀಬೆಕಾಯಿ ನೋಡಿ ಆ ಪಟ್ಟಿ ದಪ್ಪ ಆಗ್ಬಿಟ್ಟವ. ಇದೇನೋ ಹುಳ ಬಿದ್ದುಬಿಟ್ಟದಕ್ಕಪ್ಪ, ಇಲ್ಲಿ ತೂತಾಗ್ಬಿಟ್ಟದ. ನನ್ನ ಮಗ ಫುಲ್ ಕರ್ರಗಾಗ್ಬಿಟ್ಟನ. ಕುಯ್ಕೊಟ್ಟನು ಕೊಡು. ಅದೇ ಹುಟ್ಟಿರೋ ಮೇಳ ಸಿಬಿ ಮೇಳ, ಅದು ಸೀಬೆಕಾಯಿ ಬಿಟ್ಟದ. 7 ಹಣ್ಣುಗಳವಲ್ಲ ಮೇಳಗಳನ್ನ ಪೇಟೆಯಿಂದ ತಗೊಂಡ್ಬಂದು ಹೊಲಕ್ಕೆ ಮಡ್ತಾರೆ. ಇಲ್ಲಿದು ಅಲ್ಲಿ ಮಮ್ಮಿ ಇಲ್ಲವಾ, ಅಲ್ಲಿ ನಮ್ಮ ಮನೆ ಮೇಲೆ ಅಲ್ಲಿ ನವಿಲ್ ಕುಂತದ. ಇಲ್ಲಿ ತೋರಿಸ್ತೀನಿ, ಕಾಣಿಸಲ್ಲ. ನವಿಲ್ ಕುಂತದ ನಮ್ಮ ಮನೆ ಮೇಲೆ. ಕೊಡು ನೋಡಿ, ಈ ರೀತಿ ಬಲ್ತದ. ಅದು ಇನ್ನೂ ಹಣ್ಣಾಗಿಲ್ಲ. ಈ ಥರನೇ ತಿಂದರೆ ಚಂದ. ಜಾಸ್ತಿ ಹಣ್ಣಾಗ್ಬಿಟ್ರು ತಿನ್ನೋಕ್ಕಾಗಲ್ಲ. ಇದು ಬೇಡಕ್ಕೋಸ ನನಗೆ ಸಣ್ಣದನ್ನೇ ಕೊಡು, ಹೋಗ್ಯಕ್ಕಾಗಲ್ಲ. ನೋಡಿ ಇವಾಗ ನಾವು ಸೀಬೆಕಾಯಿ ತಿಂತಾವಿ. ಬಿಸಿಲು ಹೊಡಿತಾ ಅದ. ಇವಾಗ ತಂಪಾಗಿತ್ತು, ಈಗ ತಿರ್ಗಾ ಬಿಸಿಲು ಬಂತು. ನೋಡಿ ಎಷ್ಟು ಬಿಸಿಲು ಹೊಡಿತಾ ಅದ. ನೋಡಿ ನಮ್ಮ ಪಕ್ಕದಲ್ಲಿ ಚೆನ್ನಾಗಿ ಥರ ಏನು ಚೆನ್ನಾಗಿ ಕಾಣ್ತಾ. ಯಾವ ರೀತಿ ಕಾಣುತ್ತಾ ಸಖತ್ತಾಗದ. ನೋಡಿದ್ವಿ ನನ್ನ ಮಗನ್ಗೆ ಕರಿಬೇವಿನ ಸೊಪ್ಪು ನಮ್ಮ ಮಮ್ಮಿ ತಿಂತಾಳನ ಅಂತ ಗೊತ್ತಾಗಿ ಜೋಬ್ಗೆಲ್ಲ ಊರ್ಕ ಬಂದಾನ. ಹತ್ತಿ ಕಪ್ಪದ ಚಲ್ಮಲ್ಗಾವು, ಚಲ್ಮಲ್ಗಾವು ಹೂ. ಅದು ಹತ್ತಿ ಅಂದರೆ ಬೇರೆ, ಹತ್ತಿ ಅಂದರೆ ಬೇರೆ. ನವಿಲ್ ತೋರಿಸ್ತೀನಿ ನೋಡಿ. ಇವಾಗ ಝೂಮ್ ಆಗ್ಬಿಟ್ಟು ಇದು ಇಲ್ಲ, ಅದೆಲ್ಲ ನೋಡಿ ಇಲ್ಲಿ. ಅಲ್ಲಿ ಲೈಟ್ ಕಂಬ ಆಯ್ತಲ್ಲ, ಲೈಟ್ ಕಂಬ ಇಲ್ಲಿ ಕಾಣ್ತಾ ಇದೆ ನವಿಲು. ದಿನ ಬರ್ತದ ನಮ್ಮ ಮನ್ಗ. ಇವತ್ತು ಲೈಟ್ ಕಂಬ ಮೇಲೆ ಕುಂತದ. ನಮ್ಮ ತಮ್ಮಿಗ ಏನೋ ಕಂಡ್ಬಿಟ್ಟದ, ಅದಕ್ಕೆ ನೆಲನೆಲ್ಲ ಬಗಿತಾವಳ. ಏನೋ ಗೊತ್ತಿಲ್ಲ. ಬಡ ಮಮ್ಮಿ ಏನಾದ್ರು ಕಣಿ ಕಣಿ
ಇಟ್ಟಮ್ಮಿ ಏನು ತಿಂತೇವೆ ಹಾಂ ಏನು ತಿಂದ ಹಾಂ ನಾಯಿ ನೋಡಿ ನನ್ನ ಗಂಡ ಸೇಬ್ ತಂದು ಕೊಟ್ರ ನಾನು ಇಡ್ತಿದ್ದ ದಾರ ಕುಯ್ತಾವಳಪ್ಪ ಆಗ ಎನರ್ಜಿ ಬರಲಿ ಅಂದ್ಬಿಟ್ಟು ಸೇಬ್ ಕೊಟ್ಟಾರ ಟಮಾಟೊ ಹಣ್ಣು ಎಷ್ಟು ಚೆನ್ನಾಗವ ನೋಡಿ ಅಲರ್ಜಿ ಬಂದದಂತ ತಿಂದ್ರೆ ಇಪ್ಪ ಪಾಟೆ ಅವ ಟಮಾಟೊ ಹಣ್ಣು ರೈಟೇ ಇಲ್ಲ ಒಟ್ಟ ಉರಿತದ ಕಿತ್ತಾಕವ ಅದಕ್ಕೆ ಇದನ್ನ ಎಸೆಲ್ಲ ತಿನ್ಕೊಬಿಡ್ತೀನಿ ಚೆನ್ನಾಗದ ಇನ್ನು 2 ಸಾಲವ ಕಿತ್ಬಿಟ್ಟು ಮನ್ಗೋಯ್ತೀವಿ ಮಧ್ಯಾಹ್ನ ಮೇಲೆ ಬಂದು ಇವರು ಜಾಯ್ನ್ ಆಗಾರ ದಾರ ಕಟ್ ಮಾಡಕ್ಕೆ ನಾವು ಮನೆಗೆ ಹೋಯ್ತಿದ್ದೀವಿ ಎಲ್ಲ ಮುಗೀತು ದಾರನೆಲ್ಲ ಕಟ್ ಮಾಡಾಯ್ತು ಈಗ ಮನೆಗೆ ಹೋಯ್ತಾ ಈಗ ಕಾಲು ಕೈ ಮುಖ ತೊಳ್ಕೊಂಡು ಕಾಫಿ ಕುಡಿಬೇಕು ಕಾಫಿ ಕಾಯಿಸ್ಕೊಂಡು ನನ್ನ ಮಗ ನೋಡಿ ಇಲ್ಲಿ ಹೊಲಕ್ಕೆ ಸೈಕಲ್ ಹೊಡ್ಕೊ ಬಂದಾನ ಏನು ಹೇಳ ಮತ್ತೆ ಮೇಯ್ಕೊಂಡ ಬುಟ್ಟಕ ಸಾಮು ಸಾಹಸ ಮಾಡ್ತಾನ ನೋಡವ ಅಯ್ಯೋ ಮೇಲ್ಗೆ ಹೋಗಿ ಮರೇ ಏ ಬೆಚ್ಚು ನಡಿ ಅಟ್ಟಿಗ ಟಮಾಟ ಹಣ್ಣು ತಕೋಗು ನಿಮ್ಮ ಸ್ಕೂಲ್ಗ ಅಡುಗ ಟಮಾಟ ಗೊಜ್ಜು ಮಾಡ್ಕೊಡ್ತಾರ ಕುಯ್ಕೋಗು ಹೊಂಟ್ರಯ್ಯ ಅದಕ್ಕೆ ನೋಡಲ್ಲಿ ನಿಮ್ಮವ್ವ ನಾ ತಿನ್ನೋದು ನೋಡ್ಬಿಟ್ಟು ತಾನು ತಿಂತ ಟಮಾಟನ ಲಿಕ್ಕು ನಿಂಗೊಂದು ಸರ್ಪ್ರೈಸ್ ತೋರಿಸ್ತಾನೆ ಹೋಗು ಸಾಮು ಒಟ್ಟಿಗೆ ಬಂದರೂ ಸುಮ್ಮ ಕುಂತ್ಕೊಳಂಗಿಲ್ಲ ನೋಡಿ ಎತ್ತು ಮಡಗಬೇಕು ನಮ್ಮ ಮೇಳದಲ್ಲಿ ನೋಡಿ ಎಷ್ಟು ಬಿಟ್ಟವ ಗಿಡದಲ್ಲಿ ತಕ್ಕಡವು ಈಗ ಮೊಕ್ಕ ತೊಳ್ಕೊಂಡು ಬಂದು ಕಾಲಕ್ಕೆ ತೊಗೊಂಡು ಮೊಕ್ಕ ತೊಳ್ಕೊಂಡು ಬಂದು ಆಗ ನಾನು ಕಾಫಿ ಕಾಯ್ಸಕ್ಕೈತಾ ಅವನೀಗ ನೋಡಿ ಬಟ್ಟೆಗಳು ಇಷ್ಟು ಗುಡ್ಡಾಕವ ಮಡಿಸ್ಬೇಕು ಒಗ್ದಿರೋವು ಮಡಿಸಿಲ್ಲ ನೆನ್ನ ಒಗ್ದಿರೋ ಇವತ್ತು ಒಗ್ದಿರೋ 2 ಅವ ದಿನ ಬಟ್ಟೆ ಒಗೆದೆ ನಂಗೆ ಇವಾಗ ಕಾಫಿ ಕಾಯಿಸ್ಬೇಕು ಕುಡ್ಕೊಂಡು ನಾಳೆಗೆ ಇಡ್ಲಿ ಮಾಡಬೇಕು ಸಂಪಣ ಆಡಿಸ್ಬೇಕು ಮತ್ತು ಅಡುಗೆ ಮಾಡಬೇಕು ಇವಾಗ ನಾನು ಕಾಫಿ ಕಾಯ್ಸೋಕ್ಕೂ ಮುಂಚೆ ಅಕ್ಕಿನ ಜಾಲಿಸ್ಬೇಕು ಯಾಕಂದರೆ ಇದು ದಿಪ್ಪೋನ್ ಅಕ್ಕಿ ಇದರಲ್ಲಿ ಫುಲ್ಲಾಗಿ ಕಲ್ಲವ ಅದಕ್ಕೋಸ್ಕರ ಆಡ್ಸೋಕ್ಕೂ ಮುಂಚೆ ಜಾಲಿಸ್ಬಿಡು ಅಂದ್ಬಿಟ್ಟು ನೋಡಿ ಈ ಕಲ್ಲು ಹೆಂಗವ ಇಲ್ಲಿ ಇದು ಕಲ್ಲು ಇವಾಗ ನಾನು ಸಂಪಣ ಆಡ್ಸಾಯ್ತು ಇವಾಗ ಉಪ್ಪ ಅಕ್ಕಿ ಕಲಿಸ್ತಾವನಿ ಇನ್ನೂ ಕಾಫಿ ಕೊಡ್ದಿಲ್ಲ ಟೈಮ್ ಬಂದು ಎಷ್ಟಾಗಿದ್ದು ಟೈಮ್ ಬಂದು 6:15 ಕರೆಕ್ಟಾಗಿ 6:15 ಆಗದ ಇವರಿಬ್ಬರು ಏನು ಮಾಡ್ತಾರೋ ಗೊತ್ತಾ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೋ ನೋಡಿ ಟೊಮೆಟೊ ಕೊಡ್ತಾರೋ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಅದೇ ಸಾಂಬಾರು ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡೋ ಸ್ವಲ್ಪನ ಅಂತ ಮಾಡ್ತಾವೆ ಇವಾಗ ಕಾಫಿ ರೆಡಿ ಆಯಿತು ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಆವಾಗಲೇ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಏನು ಅಡುಗೆ ಅಂದರೆ ಟೊಮೆಟೊ ಗೊಜ್ಜು ಅನ್ನ ಮುದ್ದೆ ಮತ್ತು ಸ್ವಲ್ಪ ಕಳ್ಳಕಾಳು ಸಾಂಬಾರಿತ್ತು ಅದನ್ನೇ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಇವಾಗ ಊಟ ಮಾಡ್ಕೊಂಡು ಇವಾಗ ಕುಂಬಳಕಾಯಿ ಕಟ್ ಮಾಡ್ತಾವನಿ ಬೆಳಗ್ಗೆಕ್ಕೆ ಇಡ್ಲಿ ಮಾಡ್ತೀನಿ ಇಡ್ಲಿಗೆ ಕುಂಬಳಕಾಯಿ ಪಲ್ಯ ಮಾಡ್ತೀವಿ ಕುಂಬಳಕಾಯಿ ಗೊಜ್ಜು ಮಾಡ್ತೀವಿ ಇನ್ನೇನಿಲ್ಲ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ವಲ್ಲ ಅದೇ ಕೆಲಸ ಇವತ್ತು ಆ ಕೆಲಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೊಸ್ದಾಗಿ ನೋಡ್ತಿರೋರು ಹೊಸ್ದಾಗಿ ಅಂತಲ್ಲ ನಂದು ಹೊಸ ಚಾನಲೇ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದ್ದು ಕಮೆಂಟಲ್ಲಿ ತಿಳಿಸಿ ಬಾಯ್ ಫ್ರೆಂಡ್ಸ್ ಇನ್ನೊಂದು 2 ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ ಬಾಯ್